ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಯುಧಿಷ್ಠಿರ ತನ್ನ ನೋವನ್ನು ಮಹರ್ಷಿ ಬೃಹದಶ್ವರ ಬಳಿ ತೋಡಿಕೊಂಡ. ಅವನು ಪ್ರಶ್ನೆ ಹಾಕಿದ, ಮಹರ್ಷಿಗಳೇ, ನಾನು ಬಹಳ ದುರದೃಷ್ಟಶಾಲಿ. ನನ್ನಂಥ ದುರದೃಷ್ಟಶಾಲಿ ಮಹಾರಾಜ ಯಾರಾದರೂ ಇದ್ದಾರೆ? ನೀವು ಕಂಡಿದ್ದೀರಾ, ಕೇಳಿದ್ದೀರಾ ಎಂದ. ಅದಕ್ಕೆ ಮಹರ್ಷಿಗಳು ಹೇಳಿದ್ದರು, ಯುಧಿಷ್ಠಿರ, ನೀನೊಬ್ಬನೇ ಅದೃಷ್ಟಹೀನ ಎಂದುಕೊಳ್ಳಬೇಡ. ನಿನಗಿಂತ ಅದೃಷ್ಟಹೀನನಾದ ಮಹಾರಾಜನೊಬ್ಬನಿದ್ದ. ಅವನ ಹೆಸರು ನಳ ಮಹಾರಾಜ ಎಂದರು. ಆಗ ಯುಧಿಷ್ಠಿರ ಹೇಳಿದ, ಮಹರ್ಷಿಗಳೇ, ಅದನ್ನು ಸ್ವಲ್ಪ ವಿವರವಾಗಿ ಹೇಳಿ ಎಂದು. ಮಹರ್ಷಿಗಳು ಆ ನಳನ ಇತಿಹಾಸವನ್ನು ಹೇಳಿದರು. ಅದು ನಳೋಪಾಖ್ಯಾನ ಎಂದು ಪ್ರಸಿದ್ಧಿಯಾಗಿದೆ. ಹಿಂದೆ ಈ ನಿಷಧ ದೇಶದಲ್ಲಿ ಒಬ್ಬ ಮಹಾರಾಜನಿದ್ದ. ಅವನೇ ನಳ ಮಹಾರಾಜ. ಅವನು ಸತ್ಯವಂತ, ಸತ್ಯವ್ರತ, ಮಾತಿಗೆ ತಪ್ಪುತ್ತಿರಲಿಲ್ಲ. ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದ. ಹಲವಾದ ಸೇನೆ ಸಹ ಇತ್ತು. ರಾಜ್ಯ ಸಮೃದ್ಧವಾಗಿತ್ತು. ಎಲ್ಲವೂ ಇದ್ದರೂ ಆ ರಾಜ ಮಾತ್ರ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಬಹಳ ಧರ್ಮನಿಷ್ಠನಾಗಿ ರಾಜ್ಯಭಾರ ಮಾಡುತ್ತಿದ್ದ. ಆದರೆ ಇವೆಲ್ಲವಕ್ಕಿಂತ ಅವನು ಪ್ರಸಿದ್ಧಿಯಾಗಿತ್ತು ಅವನ ರೂಪಕ್ಕೆ. ಅವನು ಮನ್ಮಥನಂತೆ ಇದ್ದ. ನಳ ಮಹಾರಾಜನ ಆ ರೂಪ, ತೇಜಸ್ಸು ಸೂರ್ಯನಂತೆ ಬೆಳಗುತ್ತಿದ್ದ. ಅವನ ರೂಪ ಇಡೀ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಪ್ರಖ್ಯಾತಿಯಾಗಿ ಹೋಗಿತ್ತು. ಅದೇ ಸಮಯಕ್ಕೆ ವಿದರ್ಭ ದೇಶದಲ್ಲಿ ಒಬ್ಬ ರಾಜನಿದ್ದ. ಭೀಮ ಎಂದು ಅವನ ಹೆಸರು. ಆ ಭೀಮ ರಾಜನಿಗೆ ಸಂತಾನ ಇರಲಿಲ್ಲ. ಅವನು ಮಕ್ಕಳಿಗೋಸ್ಕರ ವ್ರತಗಳನ್ನು, ಪೂಜೆಗಳನ್ನು ಮಾಡುತ್ತಿದ್ದ. ಅದೇ ವೇಳೆಗೆ ಒಬ್ಬ ಮಹರ್ಷಿಗಳು, ದಮ ಎಂದು ಅವರ ಹೆಸರು, ಆ ಮಹರ್ಷಿಗಳು ಇವನ ರಾಜನ ಆಸ್ಥಾನಕ್ಕೆ ಬಂದರು. ರಾಜ ಅವರನ್ನು ಪತ್ನಿ ಸಮೇತನಾಗಿ ಸತ್ಕರಿಸಿದ, ಉಪಚರಿಸಿದ, ಗೌರವಿಸಿದ. ಅವರು ಸಂಪ್ರೀತರಾದ. ಅವರು ಅವನಿಗೆ ಅನುಗ್ರಹಿಸಿದರು, ಮಹಾರಾಜ, ನಿನಗೆ ಒಬ್ಬ ಅಪ್ರತಿಮ ಸುಂದರಿಯಾದ ಹೆಣ್ಣು ಮಗಳಾಗುತ್ತೆ ಮತ್ತು 3 ಜನ ಮಹಾವೀರರಾದ ಗಂಡು ಮಕ್ಕಳಾಗುತ್ತಾರೆ ಎಂದರು. ಕಾಲಕ್ರಮೇಣ ಆ ದಮ ಮಹರ್ಷಿಗಳು ನುಡಿದ ಪ್ರಕಾರವೇ 4 ಜನ ಮಕ್ಕಳು ಭೀಮ ಮಹಾರಾಜನಿಗೆ ಆದರು. ಅವನು ಈ ದಮ ಮಹರ್ಷಿಗಳ ಗೌರವ ಸೂಚಕವಾಗಿ ಮಗಳಿಗೆ ದಮಯಂತಿ ಎಂದು ಹೆಸರಿಟ್ಟ. 3 ಜನ ಗಂಡು ಮಕ್ಕಳಿಗೆ ದಮ, ದಾಂತ, ದಮನ ಎಂದೇ ಹೆಸರಿಟ್ಟ. ಈ ಹೆಣ್ಣು ಮಗಳು ಅಪ್ರತಿಮ ಸೌಂದರ್ಯವತಿಯಾಗಿ ರತಿಯಂತೆ ಯೌವನಕ್ಕೆ ಕಾಲಿಟ್ಟ. ಈ 3 ಜನ ಮಕ್ಕಳು, ಗಂಡು ಮಕ್ಕಳು, ರಾಜ ಲಕ್ಷಣಗಳಿಂದ ಕೂಡಿ ಮಹಾವೀರರಾಗಿ ಇದ್ದರು. ಈ ದಮಯಂತಿಗೆ ನೂರಾರು ಸಖಿಯರು, ಸೇವಕಿಯರು ಇದ್ದರು. ಅವರೆಲ್ಲ ಇವಳನ್ನು ಇಂದ್ರನ ಹೆಂಡತಿ ಶಚೀದೇವಿಗೆ ಉಪಚರಿಸುತ್ತಿದ್ದರು. ಅವಳ ಸೌಂದರ್ಯ ಹೇಗಿತ್ತು ಎಂದರೆ ದೇವತೆಗಳು ಸಹ ಅವಳನ್ನು ನೋಡಿದರೆ ಸಂತೋಷಗೊಳ್ಳುತ್ತಿದ್ದರು. ಈ ದಮಯಂತಿಯ ಸೌಂದರ್ಯದ ಕೀರ್ತಿ ಕೂಡ ಜಗತ್ತಿನಾದ್ಯಂತ ಪಸರಿಸಿತು. ಈ ನಳನಲ್ಲಿ ಬಂದ ಅನೇಕರು, ಅವನ ರಾಜದೂತರು ಸೇರಿಕೊಂಡು ಈ ದಮಯಂತಿಯ ಸೌಂದರ್ಯದ ವರ್ಣನೆ ಮಾಡುತ್ತಿದ್ದರು. ದಮಯಂತಿಯನ್ನು ಪ್ರಶಂಸೆ ಮಾಡುತ್ತಿದ್ದರು ನಳನ ಮುಂದೆ. ಅದೇ ರೀತಿ ದಮಯಂತಿಯ ಮುಂದೆ ಯಾರೇ ಬಂದರು, ಈ ರಾಜದೂತರು, ಇನ್ನಿತರರು, ನಳ ಮಹಾರಾಜ ಹೀಗಿದ್ದಾನೆ, ಮನ್ಮಥನಂತೆ ಇದ್ದಾನೆ ಎಂದು ಅವನ ಸೌಂದರ್ಯದ ವರ್ಣನೆಯನ್ನು ಇವಳ ಮುಂದೆ ಮಾಡುತ್ತಿದ್ದರು. ಇಬ್ಬರು ಪರಸ್ಪರ ವರ್ಣನೆಗಳನ್ನು ಕೇಳಿ ಕೇಳಿ ಮೊದಲು ಕುತೂಹಲವಿದ್ದಿತ್ತು. ನಂತರ ಒಂದು ರೀತಿಯ ಅನುರಾಗ, ಪ್ರೇಮಕ್ಕೆ ಮಾರ್ಪಟ್ಟು ಹೋಯಿತು. ಅವರಿಬ್ಬರು ಒಬ್ಬರಿಗೊಬ್ಬರಲ್ಲಿ ಮನಸ್ಸು ಅವರನ್ನು ಪಡೆಯಬೇಕು
ಎನ್ನುವ ಇಚ್ಛೆ ಪ್ರಬಲವಾಯಿತು. ಒಮ್ಮೆ ಈ ನಳ ಮಹಾರಾಜ ಅವನ ರಾಜನ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದ. ದಮಯಂತಿಯ ಯೋಚನೆಯೇ ತಲೆಯಲ್ಲಿ ಇತ್ತು. ಆ ಸಮಯದಲ್ಲಿ ಒಂದಷ್ಟು ಹಂಸಗಳು ಹೊಂಬಣ್ಣದ ರೆಕ್ಕೆಗಳು, ಈ ಸುವರ್ಣದ ರೆಕ್ಕೆಗಳೆಲ್ಲ ಏನೋ ಎನ್ನುವಂತೆ ಇದ್ದವು. ಅವು ಅಲ್ಲಿ ಆಟವಾಡುತ್ತಿದ್ದವು. ಅದನ್ನು ನೋಡಿ ನಳ ಮಹಾರಾಜ ಅವುಗಳನ್ನು ಹಿಡಿದುಕೊಳ್ಳುವ ಆಸೆಯಿಂದ ಅಟ್ಟಾಡಿಸಿ ಕೊನೆಗೆ ಒಂದು ಹಂಸವನ್ನು ಹಿಡಿದುಕೊಂಡ. ಅದು ಸಾಧಾರಣ ಹಂಸವಾಗಿರಲಿಲ್ಲ. ಆ ಹಂಸ ಮನುಷ್ಯರ ಭಾಷೆಯಲ್ಲಿ ಮಾತನಾಡಿತು. ಅದು ಹೇಳಿತು, ನಳ ಮಹಾರಾಜ, ನನ್ನನ್ನು ಕೊಲ್ಲಬೇಡ, ನನ್ನನ್ನು ಬಿಟ್ಟು ಬಿಡು, ನಿನಗೆ ಒಂದು ಪ್ರಿಯವಾದ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂದಿತ್ತು. ನಳ ಮಹಾರಾಜನಿಗೆ ಆಶ್ಚರ್ಯವಾಯಿತು. ಅವನು ಏನು ಎಂದು ಕೇಳಿದ. ಅದು ಹಂಸ ಹೇಳಿತು, ಮಹಾರಾಜ, ನಾನು ಆ ಲೋಕಸುಂದರಿ ದಮಯಂತಿ ರಾಜಕುಮಾರಿಯ ಬಳಿ ಹೋಗುತ್ತೇನೆ. ಅವಳ ಬಳಿ ನಿನ್ನ ವರ್ಣನೆ ಮಾಡುತ್ತೇನೆ. ಅವಳು ನಿನ್ನಲ್ಲಿ ಅನುರಕ್ತೆಯಾಗುವಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದಿತು. ಮಹಾರಾಜನಿಗೆ ಸಂತೋಷವಾಯಿತು. ಅವನು ಆ ಹಂಸವನ್ನು ಬಿಟ್ಟ. ಎಲ್ಲ ಹಂಸಗಳು ಹಾರಿ ಹೋದವು. ಈ ವಿದರ್ಭ ದೇಶಕ್ಕೆ ಬಂದಿಳಿದವು. ಅವು ಈ ದಮಯಂತಿಯ ಉದ್ಯಾನವನದಲ್ಲಿ ಬಂದು ಇಳಿದವು. ದಮಯಂತಿ ಮತ್ತು ಅವಳ ಸಖಿಯರು ಅಲ್ಲಿದ್ದರು. ಅವರಿಗೆ ಇವುಗಳನ್ನು ನೋಡಿ ಅವುಗಳನ್ನು ಹಿಡಿದುಕೊಳ್ಳುವ ಆಸೆ ಆಯಿತು. ಆ ಸಖಿಯರು ಆ ಹಂಸಗಳನ್ನು ಹಿಡಿದುಕೊಳ್ಳುವ ಭರದಲ್ಲಿ ಅಟ್ಟಾಡಿಸಿದರು. ಈ ದಮಯಂತಿಯ ಕೈಗೆ ನಳ ಮಹಾರಾಜ ಹಿಡಿದಿದ್ದ ಹಂಸವೇ ಸಿಕ್ಕಿತು. ಅದು ಮತ್ತೆ ಮನುಷ್ಯರ ಭಾಷೆಯಲ್ಲಿ ದಮಯಂತಿಗೆ ಹೇಳಿತು, ಎಲೈ ರಾಜಕುಮಾರಿ ಕೋಮಲಾಂಗಿ, ನಾನು ನಿನಗೆ ಒಂದು ಪ್ರಿಯವಾದ ಕಾರ್ಯವನ್ನು ಮಾಡುತ್ತೇನೆ. ಅಲ್ಲಿ ನಳ ಮಹಾರಾಜ ಎನ್ನುವ ನಿಷಧ ದೇಶದ ರಾಜನಿದ್ದಾನೆ. ಆತ ಬಹಳ ಸೌಂದರ್ಯವಂತ. ಅವನು ಮನ್ಮಥನಂತೆ ಇದ್ದಾನೆ. ನೀನು ರತಿಯಂತೆ ಇದ್ದೀನಿ. ನೀನು ನಾರಿಮಣಿ. ಅವನು ಪುರುಷರತ್ನನಾಗಿದ್ದಾನೆ. ನಾವು ಎಷ್ಟೋ ಜನ ಗಂಧರ್ವರನ್ನು, ರಾಕ್ಷಸರನ್ನು, ದೇವತೆಗಳನ್ನು, ಮನುಷ್ಯರನ್ನು ನೋಡಿದ್ದೇವೆ. ಆದರೆ ಅವನಂತಹ ರೂಪವಂತನನ್ನು, ಸುರಸುಂದರಾಂಗನನ್ನು ನೋಡಿಯೇ ಇಲ್ಲ. ಅವನು ನಿನಗೆ ತಕ್ಕ ವರ. ನೀನು ಅವನನ್ನು ವಿವಾಹವಾದರೆ ನಿನ್ನ ರೂಪ, ಕುಲ, ಜನ್ಮ ಎಲ್ಲವೂ ಸಾರ್ಥಕವಾಗುತ್ತದೆ ಎಂದು ಪರಿಪರಿಯಾಗಿ ಅವನ ವರ್ಣನೆ ಮಾಡಿತು. ಅದನ್ನು ಕೇಳಿ ದಮಯಂತಿ ಹಂಸಕ್ಕೆ ಹೇಳಿದಳು, ನೀನು ಆ ನಳ ಮಹಾರಾಜನ ವರ್ಣನೆ ಮಾಡಿ ನಾನು ಅವನಲ್ಲೇ ಲೀನವಾಗುವಂತೆ ಮಾಡಿದ್ದೀಯೆ. ನೀನು ಅವನಲ್ಲಿಗೆ ಹೋಗಿ ನನ್ನ ವರ್ಣನೆ ಮಾಡಿ ಅವನು ನನ್ನನ್ನು ಪ್ರೇಮಿಸುವಂತೆ ಮಾಡು ಎಂದಳು. ಹಾಗೇ ಆಗಲಿ ಎಂದಿತು ಹಂಸ. ನಂತರ ಹಂಸಗಳು ಮತ್ತೆ ಹಾರಿ ನಿಷಧ ದೇಶಕ್ಕೆ ಬಂತು. ಅಲ್ಲಿ ಆ ಹಂಸ ನಳನಿಗೆ ದಮಯಂತಿಯ ಜೊತೆ ಆಗಿದ್ದ ವಿಷಯವನ್ನೆಲ್ಲ ಹೇಳಿ ಹಂಸಗಳು ನಂತರ ಹಾರಿ ಹೋದವು. ಈ ಹಂಸದ ಸಂದೇಶದ ಬಳಿಕ ನಳ ಮಹಾರಾಜ ಮತ್ತು ದಮಯಂತಿ ಒಬ್ಬರಿಗೊಬ್ಬರ ಮೇಲೆ ಮೋಹ ಇನ್ನಷ್ಟು ಪ್ರಬಲವಾಯಿತು. ನಳ ಮಹಾರಾಜ ಯೋಚನೆ ಮಾಡತೊಡಗಿದ, ನಾನು ದಮಯಂತಿಯನ್ನು ಹೇಗೆ ಪಡೆಯುವುದು ಎಂದು. ಅದೇ ಸಮಯದಲ್ಲಿ ದಮಯಂತಿಯು ಈ ನಳನ ಯೋಚನೆಯಲ್ಲೇ ಇದ್ದಳು. ಅವಳಿಗೆ ಅವನ ಯೋಚನೆಯಿಂದ ನಿದ್ರೆ ಬಾರದಂತೆ ಆಯಿತು. ಅನ್ನ ಆಹಾರಗಳು ರುಚಿಸಲಿಲ್ಲ. ವಿನೋದ ಮನರಂಜನೆಗಳಲ್ಲಿ ಆಸಕ್ತಿಯೇ ಹೊರಟು ಹೋಯಿತು. ಯಾವುದೂ ಅವಳಿಗೆ ಬೇಡವಾಗಿದ್ದು ಎಲ್ಲೆಂದರಲ್ಲಿ ಆ ನಳನೇ ಕಾಣಿಸತೊಡಗಿದ. ಆ ರೀತಿಯ ಭ್ರಮೆಯಾಗತೊಡಗಿತು. ಅವನ ಯೋಚನೆಯಲ್ಲೇ ದಮಯಂತಿಯ ಕಾಂತಿ ಹೀನವಾಗತೊಡಗಿತು. ಅವಳು ಕೃಶವಾಗತೊಡಗಿದವು. ಇದನ್ನು ನೋಡಿದ ಸಖಿಯರು ಗಾಬರಿಯಾದರು. ಅವರು ಮಹಾರಾಜನಲ್ಲಿಗೆ ಹೋಗಿ ವಿಷಯವನ್ನು ತಿಳಿಸಿದರು. ಮಹಾರಾಜ ಭೀಮ ಚಿಂತಿತನಾದ. ಏನು ಮಾಡುವುದು ಎಂದುಕೊಂಡ. ನಂತರ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಅವಳ ಮದುವೆ ಮಾಡಿದರೆ ಸರಿ ಹೋಗುತ್ತದೆ ಎಂದು ಅವನು ಮಂತ್ರಿಗಳನ್ನು ಕರೆಸಿದ, ಪುರೋಹಿತರನ್ನು ಕರೆಸಿದ. ಚರ್ಚಿಸಿ ಸ್ವಯಂವರಕ್ಕೆ ಒಂದು ದಿನವನ್ನು ಗೊತ್ತು ಮಾಡಿ
ದಮಯಂತಿಯ ಸ್ವಯಂವರದ ಓಲೆ ಇಡೀ ಭೂಮಿಯ ಎಲ್ಲ ರಾಜರುಗಳ ಕಡೆ ಹೋಯಿತು. ಆ ನಿಮಂತ್ರಣವನ್ನು ಸ್ವೀಕರಿಸಿದ ರಾಜರುಗಳೆಲ್ಲ ಈ ದಮಯಂತಿಯನ್ನು ಪಡೆಯುವ ಆಸೆಯಿಂದ ಈ ವಿದರ್ಭ ದೇಶದತ್ತ ಧಾವಿಸಿ ಬರತೊಡಗಿ. ನಳನು ಒಂದಷ್ಟು ಪರಿವಾರದೊಂದಿಗೆ ವಿದರ್ಭ ದೇಶದತ್ತ ಹೊರಟ. ಈ ಭೀಮ ರಾಜ ಬರುತ್ತಿರುವ ರಾಜರುಗಳಿಗೆಲ್ಲ ಸತ್ಕಾರ, ಉಳಿದುಕೊಳ್ಳಲು ವ್ಯವಸ್ಥೆ ಎಲ್ಲವನ್ನೂ ಮಾಡತೊಡಗಿದ. ಆ ಸಮಯದಲ್ಲಿ ಇಂದ್ರಲೋಕಕ್ಕೆ ನಾರದ ಪರ್ವತರೆಂಬ ಮಹರ್ಷಿಗಳಿಬ್ಬರು ಅಲ್ಲಿಗೆ ಇಂದ್ರನ ಸಭೆಗೆ ಬಂದರು. ಇಂದ್ರ ಅವರನ್ನು ಸ್ವಾಗತಿಸಿದ, ಸತ್ಕರಿಸಿದ. ಹೀಗೆ ಮಾತನಾಡುತ್ತಿದ್ದಾಗ ಇಂದ್ರ ಹೇಳಿದ, ಭೂಲೋಕದಲ್ಲಿ ಯುದ್ಧಗಳಾಗುತ್ತವೆ. ಆ ಯುದ್ಧದಲ್ಲಿ ಅನೇಕ ಕ್ಷತ್ರಿಯ ವೀರರು ಹೋರಾಡಿ ಮರಣವನ್ನು ಒಪ್ಪುತ್ತಾರೆ, ವೀರ ಸ್ವರ್ಗವನ್ನು ಪಡೆಯುತ್ತಾರೆ. ಅವರೆಲ್ಲ ಸ್ವರ್ಗಕ್ಕೆ ಬಂದು ಇಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಾರೆ. ಆದರೆ ಇತ್ತೀಚೆಗೆ ಯಾವ ಕ್ಷತ್ರಿಯರು ಇಲ್ಲಿಗೆ ಬಂದಂತೆ ಕಾಣುತ್ತಿಲ್ಲವಲ್ಲ, ಏಕೆ? ಭೂಲೋಕದಲ್ಲಿ ಯುದ್ಧಗಳ ಆಗುತ್ತಿಲ್ಲ, ಅಲ್ಲಿ ಸಂಪೂರ್ಣ ಶಾಂತಿ ನೆಲೆಸಿದೆಯೇ ಎಂದು ಕೇಳಿದ. ಅದಕ್ಕೆ ನಾರದರು ಹೇಳಿದರು, ಅದು ಹಾಗಲ್ಲ ದೇವೇಂದ್ರ. ಅಲ್ಲಿ ವಿದರ್ಭ ದೇಶದಲ್ಲಿ ದಮಯಂತಿಯ ಸ್ವಯಂವರವನ್ನು ಏರ್ಪಡಿಸಿದ್ದಾರೆ. ಆ ದಮಯಂತಿಯು ಅತಿಲೋಕ ಸುಂದರಿಯಾಗಿದ್ದಾಳೆ. ಅವಳಂತಹ ಸುರಸುಂದರಿ ಈ 3 ಲೋಕಗಳಲ್ಲಿಯೇ ಯಾರೂ ಇಲ್ಲ ಎಂದು ಅವಳನ್ನು ಬಣ್ಣಿಸಿದರು. ನಂತರ ಹೇಳಿದರು, ಎಲ್ಲ ರಾಜರುಗಳು ಯುದ್ಧದ ಆಸಕ್ತಿ ಅಲ್ಲ, ಎಲ್ಲರೂ ಅವಳ ಸ್ವಯಂವರಕ್ಕೆ ಹೋಗುತ್ತಿದ್ದಾರೆ, ಹಾಗಾಗಿ ಯುದ್ಧಗಳು ನಡೆಯುತ್ತಿಲ್ಲ ಎಂದರು. ಇದನ್ನು ಹೇಳುವಾಗ ಅಲ್ಲಿ ಅಗ್ನಿದೇವ, ವರುಣದೇವ ಮತ್ತು ಯಮಧರ್ಮರಾಯ ಅಲ್ಲಿಯೇ ಇದ್ದರು. ಈ ಲೋಕಪಾಲಕರು ಸಹ ಇದನ್ನು ಕೇಳಿದರು. ಈ 3 ಲೋಕಪಾಲಕರು ಜೊತೆಗೆ ಇಂದ್ರ ಇದನ್ನು ಕೇಳಿದ ಮೇಲೆ ಅವರಿಗೂ ದಮಯಂತಿಯ ಸ್ವಯಂವರಕ್ಕೆ ಹೋಗುವ ಅಭಿಲಾಷೆ ಉಂಟಾಯಿತು. ಅವರು ತಮ್ಮ ತಮ್ಮ ವಿಮಾನಗಳಲ್ಲಿ ಸ್ವಯಂವರಕ್ಕೆ ಹೊರಟರು. ಬರುತ್ತಿರುವಾಗ ಅವರು ಕೆಳಗೆ ನೋಡಿದಾಗ ನಳ ಮಹಾರಾಜ ತನ್ನ ರಥದಲ್ಲಿ ತನ್ನ ಪರಿವಾರದೊಂದಿಗೆ ವಿದರ್ಭದ ಕಡೆಗೆ ಬರುತ್ತಿದ್ದ. ಈ ದೇವತೆಗಳು, ಲೋಕಪಾಲಕರು ಅವನನ್ನು ನೋಡುತ್ತಾರೆ. ಅವನು ಸೂರ್ಯನಂತೆ ಹೊಳೆಯುತ್ತಿದ್ದಾನೆ. ಅದೇನು ರೂಪ, ಮನ್ಮಥನಂತೆ ಇದ್ದಾನೆ. ಇವರಿಗೆ ಅನ್ನಿಸಿತು, ದಮಯಂತಿ ಅವನನ್ನು ನೋಡಿದರೆ ನಮ್ಮನ್ನು ಒರಿಸಲು ಸಾಧ್ಯವೇ ಇಲ್ಲ ಎಂದು ಖಚಿತವಾಯಿತು. ಆಗ ಆ 4 ವಿಮಾನಗಳನ್ನು ಆಕಾಶದಲ್ಲಿಯೇ ನಿಲ್ಲಿಸಿ ಕೆಳಗೆ ಇಳಿದು ಬಂದು ಈ ನಳನ ಎದುರಿಗೆ ಬಂದರು. ಇವರನ್ನು ನೋಡಿ ನಳ ಮಹಾರಾಜ ಚಕಿತನಾದ. ದೇವತೆಗಳಂತೆ ಇದ್ದಾರೆ. ಇವರು ನಳ ಮಹಾರಾಜನಿಗೆ ಹೇಳಿದರು, ಎಲೈ ನಿಷದ ರಾಜ, ಎಲೈ ಮಹಾರಾಜ ನಳ, ನಿನ್ನಿಂದ ನಮಗೆ ಒಂದು ಕಾರ್ಯವಾಗಬೇಕಾಗಿದೆ, ನಡೆಸಿಕೊಡವೆಯಾ ಎಂದರು. ಆಗ ನಳ ಹೇಳಿದ, ಖಂಡಿತ ಅಗತ್ಯವಾಗಿ ನಡೆಸಿಕೊಡುತ್ತೇನೆ. ನೀವು ಯಾರು, ನಾನು ಮಾಡಬೇಕಾದ ಕಾರ್ಯವಾವುದು, ಅದನ್ನು ಹೇಳಿ ಎಂದ. ಆಗ ದೇವೇಂದ್ರ ಹೇಳಿದ, ಎಲೈ ನಳ ಮಹಾರಾಜ, ನಾನು ಇಂದ್ರ, ಈತ ಅಗ್ನಿದೇವ, ಆತ ವರುಣದೇವ, ಆತ ಯಮಧರ್ಮರಾಯ, ನಾವೆಲ್ಲ ಲೋಕಪಾಲಕರು. ನಾವು ದಮಯಂತಿಯ ಸ್ವಯಂವರಕ್ಕೆ ಹೋಗುತ್ತಿದ್ದೇವೆ. ನೀನು ದಮಯಂತಿಯ ಬಳಿ ಹೋಗಿ ನಾವು 4 ಜನ ಲೋಕಪಾಲಕರಲ್ಲಿ ಯಾರನ್ನಾದರೂ ಒಬ್ಬರನ್ನು ವರಿಸುವಂತೆ ಹೇಳು. ಇದನ್ನು ಕೇಳಿ ನಳ ಮಹಾರಾಜನಿಗೆ ಆಶ್ಚರ್ಯವಾಯಿತು, ಆಘಾತವಾಯಿತು. ಅವನು ಇಂದ್ರದೇವನಿಗೆ ಹೇಳಿದ, ಇಂದ್ರದೇವ, ನಾನೂ ಸಹ ದಮಯಂತಿಯನ್ನು ವರಿಸುವ ಅಭಿಲಾಷೆಯಿಂದಲೇ ಸ್ವಯಂವರಕ್ಕೆ ಹೋಗುತ್ತಿದ್ದೇನೆ. ನಾನು ಹಗಲಿರುಳು ಅವಳ ಚಿಂತೆಯಲ್ಲೇ ಇದ್ದೇನೆ. ನಾನು ಅವಳನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಯಾರು ತಾನು ಇಷ್ಟಪಟ್ಟ ತರುಣಿಗೆ ನೀನು ಬೇರೆಯವರನ್ನು ಮದುವೆಯಾಗುವಂತೆ ಹೇಳಲು ಸಾಧ್ಯ? ಈ ಕಾರ್ಯದಲ್ಲಿ ನಾನು ಸಫಲನಾಗುವುದಿಲ್ಲ. ದಯವಿಟ್ಟು ಇದನ್ನು ಬೇರೆಯವರಿಗೆ ಹೇಳಿ ಎಂದ. ಇಂದ್ರ ಹೇಳಿದ,
ನಳ ಮಹಾರಾಜ, ನೀನು ಸತ್ಯಸಂಧ, ಸತ್ಯವ್ರತ ಎಂಬ ಕೀರ್ತಿಗೆ ಪಾತ್ರನಾಗಿದ್ದೀಯೆ. ನೀನು ನಮಗೆ ನಮ್ಮ ಕಾರ್ಯವನ್ನು ಮಾಡಿಕೊಡುತ್ತೇನೆ ಎನ್ನುವ ಮಾತನ್ನು ಕೊಟ್ಟಿದ್ದೀಯೆ. ನೀನು ಈ ಕಾರ್ಯದಲ್ಲಿ ವಿಫಲನಾದರೆ ನಿನಗೆ ಅಪಕೀರ್ತಿ ಬರುತ್ತದೆ. ನೀನು ಸತ್ಯವ್ರತ ಎನ್ನುವ ಆ ಹೆಸರಿಗೆ ನೀನು ಕಳಂಕ ತಂದುಕೊಳ್ಳುತ್ತೀಯೆ ಎಂದ. ಈ ನಳ ಮಹಾರಾಜ ಯೋಚನೆ ಮಾಡಿದ. ಅವನಿಗೆ ವಿಧಿ ಇಲ್ಲದೆ ಹೋಯಿತು, ಅನ್ಯ ಮಾರ್ಗವಿಲ್ಲದೆ ಅವನು ಅದಕ್ಕೆ ಒಪ್ಪಿದ. ಆದರೆ ಇಂದ್ರನ ಬಳಿ ಒಂದು ಸಂಶಯವನ್ನು ಕೇಳಿದ. ಸರಿ, ಆಗಲಿ, ನಾನು ಹೋಗಿ ದಮಯಂತಿಗೆ ನೀವು ನಾಲ್ವರಲ್ಲಿ ಒಬ್ಬರನ್ನು ಮದುವೆ ಆಗುವಂತೆ ಹೇಳುತ್ತೇನೆ. ಆದರೆ ದಮಯಂತಿ ಇರುವುದು ಅಂತಃಪುರದಲ್ಲಿ. ಅವಳ ಅಂತಃಪುರವನ್ನು ರಾಜಭಟರು ಕಾಯುತ್ತಿರುತ್ತಾರೆ. ನಾನು ಅಲ್ಲಿಗೆ ಹೋಗುವುದಾದರೂ ಹೇಗೆ ಎಂದ. ಆಗ ಇಂದ್ರ ಹೇಳಿದ, ಮಹಾರಾಜ, ನಾನು ನಿನ್ನನ್ನು ಅದೃಶ್ಯನಾಗುವಂತೆ ಮಾಡುತ್ತೇನೆ. ನೀನು ಒಳಗೆ ಹೋಗಿ ನಮ್ಮ ಕಾರ್ಯವನ್ನು ಮಾಡಿಕೊಡು ಎಂದ. ನಳ ಮಹಾರಾಜ ದಮಯಂತಿಯ ಅಂತಃಪುರಕ್ಕೆ ಹೋದನು. ಅಲ್ಲಿ ಇವರು ಹೇಳಿದ ಕೆಲಸವನ್ನು ಮಾಡಿದರು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.